ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ವಾರಾಹಿ ನವರಾತ್ರಿಗಳು 5ನೇ ದಿನ ಪಂಚಮಿ ತಿಥಿ ಬಂದಿದೆ. ನಮಗೆ ನವರಾತ್ರಿಗಳು ಬಂದಿರೋದು ಬಹಳ ಅದ್ಭುತ. ಆ ಅದ್ಭುತವಾದ ದಿನಗಳಲ್ಲೇ ಪಂಚಮಿ ತಿಥಿ ಬಂದಿರೋದು ಇನ್ನಷ್ಟು ಅದ್ಭುತ. ಸುಮಾರು ಜನ ನಾವು ವಾರಾಹಿ ನವರಾತ್ರಿಗಳು ಅಂದರೆ ವ್ರತನ ಮಾಡೋದಕ್ಕಾಗೋದಿಲ್ಲ, ನಮಗೆ ಉತ್ತಮವಾದ ಒಂದು ದಿನಾನ ತಿಳಿಸಿ ಆ ದಿನಗಳಲ್ಲಿ ಕೂಡ ನಾವು ಒಂದು ದಿನನಾದ್ರೂ ತಾಯಿಯನ್ನು ಆರಾಧಿಸ್ತೀವಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದರು. ಅದಕ್ಕೋಸ್ಕರ ಎಲ್ಲರೂ ಮಾಡ್ಕೊಳ್ಬಹುದು ಸ್ನೇಹಿತರೆ. ನಾಳೆ ಯಾವ ಸಮಯಕ್ಕೆ ಬಂದಿದೆ ಪಂಚಮಿ ತಿಥಿ ಅನ್ನೋದು ಕೂಡ ನಾನು ಈ ವಿಡಿಯೋನಲ್ಲೇ ತಿಳಿಸ್ತೀನಿ. ನಮಗೆ ಪಂಚಮಿ ತಿಥಿ ಅನ್ನೋದು ಬಹಳ ಶಕ್ತಿದಾಯಕವಾಗಿರುತ್ತೆ. ಅದು ನವರಾತ್ರಿಗಳಲ್ಲಿ ಬಂದಿರೋದು ಬುಧವಾರ ಬಂದಿದೆ. ಅದು 5ನೇ ದಿನ, ನವರಾತ್ರಿಗಳು 5ನೇ ದಿನ ನಮಗೆ ಪಂಚಮಿ ತಿಥಿ ಬಂದಿರೋದು ಇನ್ನಷ್ಟು ಎಷ್ಟು ವಿಶೇಷತೆ, ಎರಡೆರಡು ಅದ್ಭುತಗಳು ಇರೋದರಿಂದ ತಪ್ಪದೆ ನೀವು ತುಂಬ ಸರಳ ವಿಧಾನದಲ್ಲೇ ಆಚರಣೆ ಮಾಡಬಹುದು. ಸುಮಾರು ವಿಡಿಯೋಗಳಲ್ಲೂ ಕೂಡ ನಾನು ಆ ತಾಯಿಗೆ ಯಾವ ನೈವೇದ್ಯ ಇಟ್ಟು ನಾವು ಸಂಕಲ್ಪ ಮಾಡಿಕೊಂಡ್ರೆ ಎಷ್ಟೋ ಕಠಿಣ ಸಮಸ್ಯೆಗಳು ಕಠಿಣ ಕೋರಿಕೆಗಳು ಇದ್ದರೂ ಕೂಡ ನೆರವೇರುತ್ತೆ ಅನ್ನೋದಕ್ಕೆ ನಮಗೆ ದಾಳಿಂಬೆ ಹಣ್ಣು ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ನೀವೊಂದು ಎರಡಾದರೂ ತಗೊಂಡು ಬಂದು ಈ ಥರ ಕಟ್ ಮಾಡಿ ತಾಯಿಗೆ ಇಡಬಹುದು. ಅಥವಾ ಭೂಮಿಯ ಒಳಗೆ ಬೆಳೆಯುವ ಹಣ್ಣು ಹಂಪಲು ತರಕಾರಿಗಳ ಬಗ್ಗೆ ತಿಳಿಸಿದ್ದೆ. ಅದರಲ್ಲಿ ಯಾವುದಾದ್ರೂ ನಿಮ್ಮ ಶಕ್ತಿಯ ಅನುಸಾರ ನೀವು ಇಡಬಹುದು. ಬುಧವಾರ ಬಂದಿರೋದು ಪಂಚಮಿ ತಿಥಿ ನಮಗೆ ತುಂಬ ವಿಶೇಷವಾಗಿರೋದ್ರಿಂದ ನೀವು ಅನ್ನದಿಂದ ಮಾಡಿದಂಥ ಪಾಯಸ ಕೂಡ ಮಾಡಿ ಇಡಬಹುದು. ಅಥವಾ ಬೆಲ್ಲದ ಅನ್ನ, ಬೆಲ್ಲದಿಂದ ಮಾಡಿದಂಥ ಬೆಲ್ಲ ಹಾಗೂ ಅಕ್ಕಿಯನ್ನು ಬಳಸ್ಕೊಂಡು ನೀವು ಯಾವ ಸಿಹಿಯಾದರೂ ಮಾಡಿ ಇಡಬಹುದು ಸ್ನೇಹಿತರೆ. ಬುಧವಾರ ನಮಗೆ ತುಂಬ ವಿಶೇಷವಾಗಿ ಈ ವ್ಯಾಪಾರ ಮಾಡುವವರಿಗೆ ಒಂದು ಕಸ್ಟಮರ್ಸು ಬರ್ತಾ ಇರಲ್ಲ ಅಂತ ತುಂಬ ಬೇಜಾರಲ್ಲಿರ್ತಾರೆ. ಹಾಗೂ ಸುಮಾರು ಜನ ನಮಗೆ ಓದೋದಕ್ಕೆ ತಲೆಗೆ ಹತ್ತೋದಿಲ್ಲ, ನಾವು ಕಾನ್ಸಂಟ್ರೇಷನ್ ಇಡೋದಕ್ಕಾಗೋದಿಲ್ಲ, ತುಂಬ ಭಯ ಆಗ್ತಾಯಿದೆ, ಈ ರೀತಿ ಎಲ್ಲ ಕಮೆಂಟ್ಸು ಬರ್ತಾಯಿದೆ. ಅವ್ರಿಗೂ ಕೂಡ ಈ ಬುಧವಾರ ಅನ್ನೋದು ತುಂಬ ವಿಶೇಷವಾಗಿರುತ್ತೆ. ಅನ್ನದಿಂದ ಮಾಡಿದ ಪಾಯಸನ ಇಟ್ಟು ನೀವು ಈ ರೀತಿ ಕೇಳ್ಕೊಳ್ಳಿ. ತುಂಬ ನಿಮಗೆ ಏನು ಒಂದು ಕೋರಿಕೆ ಇರುತ್ತೆ ನೋಡಿ, ಇನ್ಕಂಪ್ಲೀಟ್ ಅಂತ ಇಷ್ಟು ದಿನ ನೀವು ಏನು ಅಂದ್ಕೊಂಡಿರ್ತೀರೋ ಅದು ಕಂಪ್ಲೀಟ್ ಆಗುತ್ತೆ. ಅಕಸ್ಮಾತ್ ನಾವು ಇದು ಯಾವುದು ಇಡೋದಕ್ಕೆ ಆಗೋದಿಲ್ಲ, ತುಂಬ ಸಮಯದ ಅಭಾವ ಮತ್ತೊಂದು ಏನೋ ಹೇಳ್ತಾ ಇದ್ದರೂ ಕೂಡ ಸ್ನೇಹಿತರೆ, ಪಂಚಮಿ ತಿಥಿ ಆಗಿರೋದ್ರಿಂದ ವಾರಾಹಿ ದೇವಿಯ ಒಂದು ಪಾದದ ಹತ್ತಿರ ನಿಂಬೆ ಹಣ್ಣನ್ನು ಇಟ್ಟು ಕೂಡ ನಾವು ಆ ನಿಂಬೆ ಹಣ್ಣಿನ ಮೇಲೆ ಯಾವುದಾದ್ರೂ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಕೋರಿಕೆಯನ್ನು, ಒಂದು ನಿಂಬೆಹಣ್ಣು ತಗೊಳ್ಳಿ, ಹಳದಿ ಕಲ್ಲರಲ್ಲಿರುವ ನಿಂಬೆಹಣ್ಣನ್ನು ತಗೊಳ್ಳಿ, ಅದರ ಮೇಲೆ ನೀವು ಶ್ರೀಂ ಅಂತ ಒಂದು ಮಂತ್ರವನ್ನು ಬರಿಬೇಕಾಗುತ್ತೆ. ಆ ಮಂತ್ರವನ್ನು ಬರೆದು ನಿಮ್ಮ ಕೋರಿಕೆ ಇರುತ್ತೆ ನೋಡಿ ಅದನ್ನು ಕೇಳ್ಕೊಳ್ಳಿ. ಮಾರನೇ ದಿನ ಸ್ನೇಹಿತರೆ, ಒಂದು ದಿನ ಪೂರ್ತಿ ಸುಮಾರು ಜನ ಒಂದು ಫೋಟೋ ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋರು ದೀಪ ಹಚ್ಚಿ, ಒಂದು ಮಣ್ಣಿನ ದೀಪ ಅಥವಾ ಕಾಮಾಕ್ಷಿ ದೀಪ ಹಚ್ಬಿಟ್ಟು ಆ ದೀಪದಲ್ಲೇ ತಾಯಿ ಬಂದು ನೆಲೆಸಿದಾಳೆ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ತಾ ಒಂದು ನಿಂಬೆ ಹಣ್ಣಿನ ಮೇಲೆ ಶ್ರೀಂ ಎಂದು ಮಂತ್ರ ಬರೆದ್ಬಿಟ್ಟು ಅದನ್ನು ತಾಯಿಯ ಪಾದದ ಹತ್ತಿರ, ಅಂದರೆ ನೀವು ಫೋಟೋ ಇಟ್ಟಿದ್ರೆ ಇಡಿ ಅಥವಾ ದೀಪ ಇಟ್ಟಿದ್ರೆ ದೀಪದ ಹತ್ತಿರನೇ ಒಂದು ಪ್ಲೇಟಲ್ಲಿ ಇಟ್ಬಿಡಿ. ಅದನ್ನು ಮಾರನೇ ದಿನ ತಗೊಂಡು ನಿಮ್ಮ ಒಂದು ಪರ್ಸು ಅಥವಾ ವಾಲೆಟ್ಟು ಬ್ಯಾಗು ಏನು ಇಟ್ಕೊಂಡಿರ್ತೀರ ನೋಡಿ ಅದರಲ್ಲಿ ಇಟ್ಕೊಳ್ಳಿ. ವ್ಯಾಪಾರ ಮಾಡೋರಾದರೆ ಸ್ನೇಹಿತರೆ, ನೀವು ಏನು ದುಡ್ಡು ಇಡ್ತೀರಾ ನೋಡಿ ಆ ದುಡ್ಡಿಡುವ ಜಾಗದಲ್ಲೇ ಇಟ್ಕೊಳ್ಳಿ. ಅದು ಎಷ್ಟು ದಿನ ಹಾಗೆ ಹಸಿರಾಗಿರುತ್ತೋ, ಅಂದರೆ ಒಣಗೋಗಬಾರ್ದು, ಒಣಗೋದಾಗ ಮಾತ್ರ ಅದನ್ನು ತೆಗೆದುಬಿಟ್ಟು ನೀವು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಿ. ಇದನ್ನೆಲ್ಲ ನಾಳೆ ಪಂಚಮಿ ತಿಥಿ ಆಗಿರೋದ್ರಿಂದ ಇಷ್ಟು ಹೇಳ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಯಾವುದು ಸೂಕ್ತವಾಗಿದೆ ಅಥವಾ ನಿಮ್ಮ ಶಕ್ತಿಯ ಅನುಸಾರ ಯಾವುದನ್ನಾದರೂ ಒಂದಾದರೂ ನೀವು ಮಾಡ್ಕೊಳ್ಬಹುದು. ಅಥವಾ ತಾಯಿಯ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಬಹುದು. ಅಥವಾ ತಾಯಿಯ ದ್ವಾದಶಿ ನಾಮಾವಳಿಗಳನ್ನ ಕೂಡ ತಿಳಿಸಿದ್ದೀನಿ.
ಅದನ್ನು ಕೂಡ ಹೇಳ್ಕೊಳ್ಬಹುದು. ಬಹಳ ಶಕ್ತಿಯುತವಾದ ಎಷ್ಟೋ ಮೂಲ ಮಂತ್ರಗಳು ಇದೆ ಸ್ನೇಹಿತರೆ, ವಾರಾಹಿ ದೇವಿಯ ಮೂಲ ಮಂತ್ರಗಳು. ಅದನ್ನು ಕೂಡ ಯಾವುದಾದ್ರೂ ಒಂದನ್ನಾದರೂ ನೀವು 5 ನಿಮಿಷ ಕಣ್ಣು ಮುಚ್ಕೊಂಡು ಪಠಣೆ ಮಾಡಿ, ನಾವು 9 ದಿನ ವಾರಾಹಿ ದೇವಿಯ ನವರಾತ್ರಿಗಳು ಮಾಡೋದಕ್ಕಾಗಲಿಲ್ಲ. ನಮಗೂ ಆಸೆ ಇದೆ, ಆದರೆ ನಮ್ಮ ಮನೆಯಲ್ಲಿ ಒಂದೇ ರೂಮ್ ಇರೋದು. ಆ ರೂಮಲ್ಲೇ ಫೋಟೋ ಇಟ್ಟು ಎಲ್ಲ ಪೂಜೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬೆಳಗ್ಗೆ ಹೋದರೆ ಸಂಜೆ ಕೆಲಸದಿಂದ ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಕೂಡ ಸುಮಾರು ಜನ ಹೇಳ್ತಾ ಇದ್ದಾರೆ. ಆಸೆನೂ ಇದೆ, ಆದರೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋರು ಈ ರೀತಿ ನೀವು ಒಂದು ದಿನನಾದರೂ ಮಾಡಿಕೊಂಡ್ರೆ ಆ 9 ದಿನ ನಾವು ಏನು ಮಾಡ್ತೀವಿ ನೋಡಿ ಸ್ನೇಹಿತರೆ ವ್ರತನ, ಅಷ್ಟು ಫಲ ನಮಗೆ ದಕ್ಕುತ್ತೆ. ಅದರಿಂದ ನಂಬಿಕೆ ಇಟ್ಟು ನೀವು ಇದನ್ನು ಫಾಲೋ ಮಾಡಿ ನಿಮ್ಮ ಕೋರಿಕೆಗಳನ್ನ ಕೇಳ್ಕೊಳ್ಳಿ. ಕೇಳ್ಕೊಂಡಾಗ ಸ್ವಲ್ಪ ಆ ಕಡೆ ಈ ಕಡೆ ತಡವಾಗಬಹುದು, ಆದರೆ ಈ ವಿಶೇಷ ದಿನಗಳಲ್ಲಿ ಮಾತ್ರ ತಾಯಿ ತುಂಬ ಶಕ್ತಿದಾಯಕವಾಗಿರೋದ್ರಿಂದ ನಂಬಿಕೆ ಇಟ್ಟು ಮಾಡಿಕೊಂಡ್ರೆ ಅಷ್ಟೇ ಶ್ರದ್ಧಾಭಕ್ತಿಯಿಂದ ನಮಗೆ ತಪ್ಪದೇ ಆ ತಾಯಿ ದಾರಿಯನ್ನು ತೋರಿಸ್ತಾಳೆ. ಇಷ್ಟು ಸುಲಭವಾದ ವಿಧಾನವನ್ನು ನಾಳೆ ನೀವು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ. ಇಷ್ಟೇ ಸುಲಭವಾದ ವಿಧಾನ. ಈ ವಿಡಿಯೋ ನಿಮಗಿಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.